ಬೆಳಗಾವಿ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣನ್ನ ಇಟ್ಟಿದ್ದಾರಾ? ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರ ಪಾಲಾಗಿದೆ 1 ಮಂತ್ರಿ ಸ್ಥಾನ. ಬೆಳಗಾವಿ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಕಣ್ಣು. ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಪಾಲಾಗಿದೆ 1 ಮಂತ್ರಿ ಸ್ಥಾನ. ಸತೀಶ್ ಜಾರಕಿಹೊಳಿ ಪಾಲಾಗಿರುವಂತದ್ದು 1 ಮಂತ್ರಿ ಸ್ಥಾನ. ಸತೀಶ್ ಜಾರಕಿಹೊಳಿ ಅವರಿಗೆ ಇದೀಗ ಬೆಳಗಾವಿ ಉಸ್ತುವಾರಿ ಸ್ಥಾನ ಕೂಡ ಸಿಕ್ಕಿದೆ, ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು 2 ಸಚಿವ ಸ್ಥಾನ ಡಿಕೆಶಿ ಟೀಮ್ ಪಾಲು ಅಂತ ಹೇಳಲಾಗ್ತಾ ಇರುವಂತದ್ದು. ಸಂಪುಟ ಸೇರಲು ಸವದಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಸರತ್ತು ನಡೆಸ್ತಾ ಇದ್ದಾರೆ. ಸವದಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಮಂತ್ರಿಗಿರಿ ಒಲಿಯೋ ನಿರೀಕ್ಷೆ ಇದೆ. ಮಂತ್ರಿಗಿರಿ ಆಫರ್ ಕೊಟ್ಟೆ ಸವದಿಯನ್ನ ಕರೆತಂದಿದ್ರು ಡಿಕೆ ಶಿವಕುಮಾರ್ ಅವರು ಬಿಜೆಪಿಯಿಂದ. ಅಂದೇ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿತ್ತು ಕಾಂಗ್ರೆಸ್ನ ಹೈಕಮಾಂಡ್. ಸಿದ್ದು ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಸಿಕ್ಕಿರಲಿಲ್ಲ ಮಂತ್ರಿಗಿರಿ. ಇದೀಗ ಡಿಕೆಶಿ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಮಂತ್ರಿಗಿರಿ ನಿರೀಕ್ಷೆ ಇರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇಬ್ಬರು ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಸವದಿ ಆಗಿರ್ಬೋದು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಇರುವಂತಹ ಲಕ್ಷ್ಮಣ್ ಸವದಿ ಮಹಿಳಾ ಕೋಟದಲ್ಲಿ ಮಂತ್ರಿಗಿರಿ ನೀಡುವಂತೆ ಲಕ್ಷ್ಮಿ ಪಟ್ಟನ್ನ ಹಿಡಿದಿದ್ದಾರೆ ಹೆಬ್ಬಾಳ್ಕರ್ ಅವರು. ಇದೀಗ ಬೆಳಗಾವಿ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣನ್ನ ಇರಿಸಿದ್ದಾರಾ? ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕುಂದಾನಗರಿ ಮಂತ್ರಿಗಿರಿ ಕದನ ಇದೀಗ ಯಾರ್ಯಾರಿದ್ದಾರೆ? ಸಚಿವ ಸ್ಥಾನದ ಆಕಾಂಕ್ಷಿಗಳು ಗಮನಿಸ್ತಾ ಹೋಗೋದಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಕ್ಷೇತ್ರದವರು, ಗ್ರಾಮೀಣ ಕ್ಷೇತ್ರದವರು, ಜೊತೆಗೆ ಅಶೋಕ್ ಪಟ್ಟಾಣ್ ರಾಮದುರ್ಗ ಕ್ಷೇತ್ರದವರಾಗಿದ್ದಾರೆ. ಮಹಂತೇಶ್ ಕೌಜಲಗಿ ಬೈಲಹೊಂಗಲ ಕ್ಷೇತ್ರದವರು, ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದವರು, ಇವರು ಕೂಡ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಗಣೇಶ್ ಹುಕ್ಕೇರಿ ಜೊತೆಗೆ ರಾಜು ಕಾಗೇವಾಡ ಕ್ಷೇತ್ರದವರು, ಇವರೆಲ್ಲರೂ ಕೂಡ ಈಗ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಲೋಕೋಪಯೋಗಿ ಸಚಿವರಾಗಿದ್ದಾರೆ. 3 ಸ್ಥಾನಗಳು ಸಿಗುತ್ತೆ ಈ ಒಂದು ಬೆಳಗಾವಿಗೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಅಶೋಕ್ ಪಟ್ಟಾಣ್ ಆಗಿರ್ಬೋದು, ಜೊತೆಗೆ ಮಹಂತೇಶ್ ಕೌಜಲಗಿ, ಜೊತೆಗೆ ಲಕ್ಷ್ಮಣ್ ಸವದಿ, ಗಣೇಶ್ ಹುಕ್ಕೇರಿ ಹಾಗೆ ರಾಜು ಕಾಗೆ, ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಕಸರತ್ತನ್ನ ಕೂಡ ನಡೆಸ್ತಾ ಇರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಈ ಎಲ್ಲ ಶಾಸಕರು.